ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕನ್ನಡದ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರ ಊರಿನಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಸ್ಥಾನವೊಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಮಂಡ್ಯ ಜಿಲ್ಲೆ ಕಿಕ್ಕೇರಿ ಗ್ರಾಮದಲ್ಲಿರುವ ಶ್ರೀ ಬ್ರಹ್ಮೇಶ್ವರ ದೇವಸ್ಥಾನ. ವಿಶಾಲವಾದ ಕೆರೆಯ ಪಕ್ಕದಲ್ಲಿರೋ ಈ ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ದೇವಾಲಯದ ಹೊರಾಂಗಣದಲ್ಲಿ ವಿವಿಧ ದೇವರುಗಳ ಮೂರ್ತಿಗಳು, ನಾಟ್ಯರಾಣಿ, ಶಿಲಾಬಾಲಿಕೆ ಹೀಗೆ ಹಲವಾರು ಶಿಲ್ಪಗಳಿದ್ದು ಸುಂದರ ಕಲಾಕೃತಿಗಳನ್ನು ಕಾಣಬಹುದು. ಮುಖಮಂಟಪದಲ್ಲಿ ನಂದಿಯ ವಿಗ್ರಹವಿದ್ದು ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಈಶ್ವರ, ಪಾರ್ವತಿ ಹಾಗೂ ಪರಿವಾರ ದೇವತೆಗಳಿದ್ದಾರೆ. ಒಳಾಂಗಣದಲ್ಲಿ ಸೂಕ್ಷ್ಮ ಕಲಾಕುಸುರಿ ಇರುವ ಕಂಬಗಳಿದ್ದು ಅವುಗಳ ಮೇಲ್ಭಾಗದಲ್ಲಿರುವ ಶಿಲಾಬಾಲಿಕೆಯರ ವಿಗ್ರಹಗಳು ಅತ್ಯಾಕರ್ಷಕವಾಗಿವೆ. ಗರ್ಭಗುಡಿಯಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಯಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಮಹಿಷಾಸುರ ಮರ್ಧಿನಿ ಹಾಗೂ ಚನ್ನಕೇಶವನ ಮೂರ್ತಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1171ರಲ್ಲಿ ಹೊಯ್ಸಳ ಸಾಮಂತ ಪಾಳೆಗಾರ್ತಿ ಬೊಮ್ಮವೇ ನಾಯಕಿ ನಿರ್ಮಾಣ ಮಾಡಿದ್ರು ಎಂದು ಹೇಳಲಾಗುತ್ತೆ. ಇದರ ಬಗ್ಗೆ ಒಂದು ಕಥೆಯೂ ಇದೆ. ಬೊಮ್ಮವೇ ನಾಯಕಿಗೆ ಬ್ರಹ್ಮದೇವರ ದೇವಸ್ಥಾನವನ್ನು ಕಟ್ಟಿಸಬೇಕು ಅನ್ನೋ ಆಸೆ ಇತ್ತು. ಅದರಂತೆ ನಿರ್ಮಾಣ ಕಾರ್ಯವನ್ನು ಸಹ ಶುರು ಮಾಡಿದ್ರು. ಆದರೆ ಬ್ರಹ್ಮದೇವನಿಗೆ ಮೂರ್ತಿ ಪೂಜೆ ಇಲ್ಲದಲೇ ಇರೋದ್ರಿಂದ ಆಶ್ರಮದ ಗುರುಗಳ ಸಲಹೆಯನ್ನು ಪಡೆದು ಲಿಂಗ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎನ್ನಲಾಗುತ್ತದೆ. ಲಿಂಗ ರೂಪದಲ್ಲಿರೋ ಬ್ರಹ್ಮನಾಗಿದ್ದರಿಂದ ಬ್ರಹ್ಮೇಶ್ವರ ಎಂದು ನಾಮಕರಣ ಮಾಡಿದರು ಎಂದು ಹೇಳಲಾಗುತ್ತದೆ. ಬೆಂಗಳೂರಿನಿಂದ 170 ಕಿಲೋಮೀಟರ್, ಮಂಡ್ಯದಿಂದ 50 ಕಿಲೋಮೀಟರ್ ದೂರದಲ್ಲಿ ಕಿಕ್ಕೇರಿ ಇದೆ. ಸುಪ್ರಸಿದ್ಧ ಶ್ರವಣಬೆಳಗೊಳ ಅಂತೂ ಇಲ್ಲಿಂದ ಬರೀ 12 ಕಿಲೋಮೀಟರ್ ಅಷ್ಟೇ. ನೀವೇನಾದರೂ ವೀಕೆಂಡ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಮಂಡ್ಯ ಜಿಲ್ಲೆ ಕಿಕ್ಕೇರಿಗೆ ಬಂದು ಶ್ರೀ ಬ್ರಹ್ಮೇಶ್ವರನ ದರ್ಶನವನ್ನು ಮಾಡಿ ಹತ್ತಿರದಲ್ಲೇ ಇರೋ ಶ್ರವಣಬೆಳಗೊಳವನ್ನು ಸಹ ನೋಡ್ಕೊಂಡು ಬರಬಹುದು.